ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನೋಡೋಣ. ನೆಕ್ಸ್ಟ್ 48 ಅವರ್ಸ್ಗೆ ಧನು ರಾಶಿಯವರಿಗೆ ಏನೆಲ್ಲ ಆ, ಅವರ ಒಂದು ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳಿ ಅವ್ರಿಗೆ ಗೈಡೆನ್ಸ್ ಏನ್ ಬರುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ನೋಡೋಣ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ಸಿಂಗಲ್ ಎಲ್ಲರೂ ನೋಡಬಹುದು, ರಿಲೇಶನ್ಶಿಪ್ ಇರೋರು ನೋಡಬಹುದು. ಮತ್ತೆ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ನಿಮ್ಗೆ ರೆಸೋನೇಟ್ ಆಗಬೇಕು ಅಂತಂದ್ರೆ ಒಂದ್ಸಾರಿ ಚಾನಲ್ಗೆ ಅಲೈನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ. ಮತ್ತೆ ನಿಮ್ಗೆ ಈ ಒಂದು ರೀಡಿಂಗ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ, ಇನ್ನು ನಿಮ್ಮ ಒಂದು ಫ್ರೆಂಡ್ಸ್ ಝೋನ್ ಅಲ್ಲಿ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ ಅವರ ಒಂದು ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ. ಓಕೆ, ಹಾಗಿದ್ರೆ ಬನ್ನಿ ನೋಡೋಣ. ನೆಕ್ಸ್ಟ್ 48 ಅವರ್ಸ್ಗೆ ಏನೆಲ್ಲ ಅವರು ಧನುರಾಶಿ ಅವರಿಗೆ ಯೂನಿವರ್ಸ್ ಕಡೆಯಿಂದ ಎನರ್ಜೀಸ್ ಬರ್ತಾ ಇದೆ ಅಂತ ಹೇಳಿ. ಸೊ ನಾನಿಲ್ಲಿ ನೋಡ್ತಾ ಇರುವಂತದ್ದು ಫಸ್ಟ್ ಆಫ್ ಆಲ್ ಹೆಲ್ತ್ ಮತ್ತೆ ನನಗೆ ಮೇಜರ್ ಪ್ರಾಬ್ಲಮ್ ಅನಿಸ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಮತ್ತೆ ಹೆಲ್ತ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಕರಿಯರ್ ವೈಸ್ ಯಾವುದೇ ರೀತಿ ಪ್ರಾಬ್ಲಮ್ ನನಗೆ ಕಾಣ್ತಾ ಇಲ್ಲ. ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ಯಾಕೋ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಬರ್ತಾ ಇದೆ. ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಕೂಡ ಫ್ರೆಂಡ್ಸ್, ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಹೆಲ್ತ್ ಆಸ್ಪೆಕ್ಟ್ ಇಂದ ನಿಮ್ಮಲ್ಲೇ ನೀವು ತುಂಬಾ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀರಾ. ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಇಲ್ಲ ಕರೆಂಟ್ ಸಿಚುವೇಶನ್ ಅಲ್ಲಿ. ಎನರ್ಜಿ ಎಲ್ಲೋ ಒಂದ್ ಕಡೆ ಡ್ರೈನ್ ಆಗ್ತಾ ಇದೆ. ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ಹಾರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ಕಠೋರವಾಗಿದ್ದೀರಾ ನಿಮ್ಮಷ್ಟಕ್ಕೆ ನೀವು. ನಿಮ್ಮಲ್ಲೇನೆ ತುಂಬಾ ಬ್ಯಾಟಲ್ಸ್ ನಡೀತಾ ಇದೆ ಮನಸ್ಸಿನಲ್ಲಿ. ಓಕೆ, ಹಾಗಾಗಿ ನಿಮ್ಗೆ ಸ್ಟ್ರೆಸ್ ಇರ್ಬೋದು, ಓವರ್ ಥಿಂಕಿಂಗ್ ಇರ್ಬೋದು, ರಾತ್ರಿಗೆ ನಿದ್ದೆ ಬರ್ತಾ ಇಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಆಗ್ತಾ ಇರುವಂತದ್ದು. ಓಕೆ, ಈ ಒಂದು ಎನರ್ಜಿ ನನಗೆ ಪ್ರೆಸೆಂಟ್ ಮೂಮೆಂಟ್ ನೆಕ್ಸ್ಟ್ 48 ಅವರ್ಸ್ಗೆ ಕಾಣ್ತಾ ಇದೆ. ಇನ್ನು ನಾನು ರಿಲೇಶನ್ಶಿಪ್ ಅಲ್ಲಿ ನೋಡಿದಾಗ ಕರಿಯರ್ ಏನೋ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಏನ್ ಎಫರ್ಟ್ ಹಾಕಿದ್ದೀರಾ ಅದಕ್ಕೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಇನ್ನು ರಿಲೇಶನ್ಶಿಪ್ ಅನ್ನ ನೋಡಿದಾಗ ಅಲ್ಲಿನೂ ಕೂಡ ನಿಮ್ಗೆ ಸ್ವಲ್ಪ ತೊಂದರೆಗಳು ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ನೆಗೆಟಿವಿಟಿ ತುಂಬಾ ತುಂಬಿಕೊಂಡಿದ್ದೀರಾ ಮನಸ್ಸಿನಲ್ಲಿ. ಓಕೆ, ತುಂಬಾ ನೆಗೆಟಿವ್ ಆಗಿದ್ದೀರಾ. ನಿಮ್ಮ ಆಲೋಚನೆಗಳು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಕಟ್ಟಾಗಿವೆ ಅನ್ನೋಂತ ಭಾವನೆಗಳು ಇಲ್ಲಿ ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು. ಸ್ಟ್ರೆಸ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಒಂದು ಭಯ ಇರ್ಬೋದು. ಓಕೆ, ಈ ರೀತಿ ಎಲ್ಲ ನನಗೆ ಕಾಣ್ತಾ ಇದೆ. ಮತ್ತೆ ಇದರಿಂದ ನೀವು ಹೊರಗೆ ಬರ್ಬೇಕು ಅಂತಂದ್ರೆ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ಲೇಬೇಕು. ಆ ಒಂದು ಸಿಚುವೇಶನ್ ನನಗೆ ತುಂಬಾನೇ ಕಾಣ್ತಾ ಇರುವಂತದ್ದು. ಯಾರು ಸಪೋರ್ಟ್ ಯಾರು ಮಾಡ್ತಾ ಇಲ್ಲ. ಓಕೆ, ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ನಿಮ್ಮನ್ನ ನೀವು ಹೊರಗೆ ತಗೊಂಡ್ ಬರ್ಬೇಕು ಅಂತಂದ್ರೆ ಅದು ನಿಮ್ ಕೈಲಿ ಆಗೋದಿಲ್ಲ. ಯಾಕಂತಂದ್ರೆ ನೀವು ಒಂದು ನೆಗೆಟಿವ್ ಝೋನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ, ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನಿಮ್ಗೆ ಇನ್ನೊಬ್ರದ್ದು ಹೆಲ್ಪ್ ಬೇಕಾಗುತ್ತೆ. ಸ್ವಲ್ಪ ಡಿಪ್ರೆಷನ್ ಅಂತ ಅನಿಸ್ತಾ ಇದೆ ನನಗೆ ರಿಲೇಶನ್ಶಿಪ್ ಅಲ್ಲಿ, ಎಸ್ಪೆಷಲಿ ರಿಲೇಶನ್ಶಿಪ್ ಮತ್ತೆ ಹೆಲ್ತ್ ವೈಸ್. ಯಾಕಂದ್ರೆ ಆಬ್ವಿಯಸ್ಲಿ ನೋಡಿ, ಎಲ್ಲೋ ಒಂದು ಇಂಪ್ಯಾಕ್ಟ್ ಆಗಿದೆ, ನಿಮ್ಮ ರಿಲೇಶನ್ಶಿಪ್ ಇಂಪ್ಯಾಕ್ಟ್ ಆಗಿದೆ, ಅಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹೆಲ್ತ್ ಮೇಲೆ ಕೂಡ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಮನಸ್ಸು ಬಾಡಿ ಕನೆಕ್ಟೆಡ್ ಇರುತ್ತಲ್ವಾ. ನೀವು ಮನಸ್ಸಿಂದ ಏನೋ ನೊಂದ್ಕೊಳ್ತಾ ಇದ್ದೀರಾ, ವಿಚಾರ ತುಂಬಾ ಮಾಡ್ತಾ ಇದ್ದೀರಾ, ಹೆಲ್ತ್ ಮೇಲೆ ಕೂಡ ನಿಮ್ಗೆ ಅದು ಇಂಪ್ಯಾಕ್ಟ್ ಆಗೋದು ಸಹಜ. ಹಾಗಾಗಿ ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಸೊ ಹಾಗಿದ್ರೆ ಧನುರಾಶಿ ಅವರಿಗೆ ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಒಂದು ಗೈಡೆನ್ಸ್ ಬರ್ತಾ ಇದೆ ಅಂತಂದ್ರೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ, ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕು. ಓಕೆ, ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನಿಮ್ಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು ನಿಮ್ಮ ಒಂದು ಕರಿಯರ್ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕು. ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಂದ್ಸಾರಿ ನಾವೇ ಎಷ್ಟು ಕನ್ಫ್ಯೂಸ್ ಆಗಿಬಿಡ್ತೀವಿ ಅಂತಂದ್ರೆ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋಂತ ಒಂದ್ ಕಡೆ ನಾವೆಲ್ಲೋ ಫೋಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಮೇಲೆನೆ ಫೋಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಮ್ಗೆ ಅದು ಗೊತ್ತಾಗೋದಿಲ್ಲ. ಸೊ ಆ ಒಂದು ಎನರ್ಜಿ ಇಲ್ಲಿ ಕ್ಲಿಯರ್ ಆಗಿ ನನಗೆ ಬರ್ತಾ ಇದೆ. ಹಾಗಾಗಿ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ ಮೆಸೇಜ್. ಓಕೆ, ಡೀಟೇಲ್ ರೀಡಿಂಗು ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಅವಾಗ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ನೆಕ್ಸ್ಟ್ 48 ಅವರ್ಸ್ಗೆ ಇದು ರೀಡಿಂಗ್ ಆಗಿರುತ್ತೆ. ಸೊ ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.